ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಐಸ್ ಕ್ರೀಮ್ ಸ್ಟಿಕ್ಕಿಂದ ಸ್ಟ್ಯಾಂಡ್ ಮಾಡೋದನ್ನು ಹೇಳ್ತೀನಿ. ಹೂ ಇಡುವಂಥದ್ದೊಂದು ಹೂದಾನಿ ಅಂತಲೂ ಹೇಳ್ಬೋದು. ಆ ಟೈಪಲ್ಲಿ ಹೇಳ್ಕೊಡ್ತೇನೆ ನಾನು. ಸೊ ಫಸ್ಟಿಗೆ ನೋಡಿ, ಈ ಥರ ಐಸ್ ಕ್ರೀಮ್ ಸ್ಟಿಕ್ಗಳು ಸಿಗ್ತವೆ ಕಲರ್ ಇದು ನಿಮಗೆ. ಅದನ್ನು ಮೊದಲು ಪರ್ಚೇಸ್ ಮಾಡ್ಕೊಳ್ಳಿ. ಅದರ ಒಟ್ಟಿಗೆ ನೀವು ಫೆವಿಕಾಲ್ ಗಮ್ ಬೇಕು, ಅದನ್ನು ಪರ್ಚೇಸ್ ಮಾಡಿಕೊಡಿ. ಓಕೆ. ಹಲೋ ಫ್ರೆಂಡ್ಸ್, ಈಗ ನಾನು ನಿಮಗೆ ಮೊದಲು ಹೇಳಿದ್ದೆ ಈ ಥರ ಐಸ್ ಕ್ರೀಮ್ ಸ್ಟಿಕ್ಗಳು ಸಿಗ್ತವೆ, ಅದನ್ನು ತಗೊಳ್ಳಿ ಅಂತ. ಈಗ ನೋಡಿ, ಐಸ್ ಕ್ರೀಮ್ ಸ್ಟಿಕ್ಕಿಂದ ಏನೇನು ಮಾಡ್ಬೋದು ಅಂತ. ಫಸ್ಟ್ ಪ್ಯಾಟರ್ನು ಈ ಥರ ಈಗ ಸ್ಕ್ವೇರ್ ಬಾಕ್ಸಲ್ಲಿ ಮಾಡುವಂಥದ್ದು. ಸೊ ಈ ಸ್ಕ್ವೇರ್ ಬಾಕ್ಸ್ ಮಾಡುವಾಗ ನೋಡಿ, ಒಂದಕ್ಕೊಂದು ಹೀಗೆ ಇಡಿ, ಆಯಿತಾ? ಇದು ನೋಡಿ, ಈ ಥರ ಇಟ್ಕೊಳ್ಳಿ. ಮತ್ತು ಅದನ್ನು ಕರೆಕ್ಟು ಬೇಕಿದ್ದರೆ ನೀವು ಇದಕ್ಕೊಂಚೂರು ಮಾರ್ಕ್ ಮಾಡ್ಕೊಳ್ಳಿ, ಅದು ಈಸಿ ಆಗುತ್ತೆ. ನಿಮ್ಗೆ ಕರೆಕ್ಟಾಗಿ ಶೇಪ್ ಬರಬೇಕು ಅಂತಂದರೆ ಈ ಥರ ಇದು ನೋಡಿ, ಹೀಗೆ ಜೋಡಿಸ್ಕೊಳ್ಳಿ. ಆಮೇಲೆ ಇಲ್ಲಿ ಗಮ್ ಹಾಕಿ, ಇಲ್ಲಿ ಗಮ್ ಹಾಕಿ, ಎರಡು ಇಡಿ, ಮತ್ತು ಈಚೆ ಸೈಡ್ ಇಡ್ತಾ ಹೋಗಿ. ಹಾಗೆ ಮಾಡ್ತಾ ಹೋಗುವಾಗ ನಿಮಗೆ ಎಟ್ ದ ಲಾಸ್ಟಲ್ಲಿ ನಿಮಗೆ ಈ ಥರದ್ದು ಶೇಪ್ ರೆಡಿ ಆಗುತ್ತೆ. ಇದನ್ನೇ ನೀವು ಬೇಕಿದ್ರೆ ಮತ್ತೆ ಸಹ ಎಕ್ಸ್ಟ್ರಾ ಇದು ಮಾಡ್ಕೊಳ್ಬೋದು. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದರ ಮೇಲೆ ಒಂದು ಹೀಗೆ ಇಟ್ರಿ. ಇನ್ನು ಇದನ್ನು ನೀವು ಚಿಕ್ಕದಾಗಿ ಬೇರೆ ಸ್ವಲ್ಪ ಡಿಸೈನಲ್ಲಿ ತೊಗೊಳ್ಬೇಕು ಅಂದರೆ ಇದು ನೋಡಿ, ಈ ಥರ ಇಡ್ಬೋದು, ಹೀಗೆ ಮಾಡ್ಕೋಬೋದು, ಈ ಥರ ಹೀಗೆ. ಈಗ ಇದರ ಮಧ್ಯದಲ್ಲಿ ನೀವೀಗ ಫ್ಲವರು ಇದೇ ಥರ ನಿಮ್ಗೆ ಎಷ್ಟು ಹೈಟ್ ಬೇಕೋ ಅಷ್ಟು, ಸಾಧಾರಣ ಒಂದಿಷ್ಟು ಹೈಟ್ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಆಗುತ್ತೆ. ಈ ಥರ ಹಾಕ್ಕೋಬೋದು. ಇಲ್ಲಿ ಫ್ಲವರ್ ಇಡ್ಬೋದು ಅಥವಾ ಪೆನ್ನನ್ನು ಇಡ್ಬೋದು. ನೀವು ಇದೇ ಥರ ನೀವು ಮತ್ತೆ ಎಕ್ಸ್ಟೆನ್ಷನ್ ತೊಗೊಳ್ಬೋದು. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ಇದರಲ್ಲಿ ನಿಮಗೆ ಪೆನ್ ಇಡಬೇಕು, ಈ ಥರ ಪೆನ್ಗಳನ್ನು ಇಟ್ಕೋಬೋದು. ಅಡಿಯಲ್ಲಿ ಒಂದು ವೇಸ್ಟ್ ರಟ್ಗಳು ಸಿಗ್ತವೆ, ಅದನ್ನು ಅಡಿಯಲ್ಲಿ ಇಟ್ಕೊಳ್ಳಿ. ಸೊ ಇನ್ನೊಂದು ಪ್ಯಾಟರ್ನ್ ಇಲ್ಲೇ ಇದೆ, ನಿಮಗೆ ತೋರಿಸ್ತೇನೆ ನೋಡಿ, ಈ ಥರ. ಸೊ ಈಗ ನನಗೆ ವೇಸ್ಟ್ ಏನು ಸಿಕ್ಕಿದೆ, ಈ ರಟ್ ಏನು ಸಿಗ್ತದಲ್ಲ, ಅದನ್ನು ಫಸ್ಟ್ ತೊಗೊಂಡೆ, ಪಿನ್ ಮಾಡಿಕೊಂಡೆ. ಆಮೇಲೆ ಇದನ್ನು ಏನು ಐಸ್ ಕ್ರೀಮ್ ಸ್ಟಿಕ್ ಇದೆ, ಒಂದು ಉದ್ದ ಶೀಟಲ್ಲಿ ಇದರ ಸುತ್ತಳತೆ ತಗೊಳ್ಳಿ ಫಸ್ಟಿಗೆ. ಆಮೇಲೆ ಉದ್ದ ಶೀಟ್ ತಗೊಳ್ಳಿ. ಆ ಶೀಟಿಗೆ ಇದನ್ನು ಫುಲ್ಲು ನಾನು ಹೀಗೆ ಸ್ಟಿಕ್ ಮಾಡ್ತಾ ಹೋದೆ, ಗಮ್ ಹಾಕ್ತಾ ಹೋದೆ, ಉದ್ದ ಒಂದು ಪೇಪರ್ ಮೇಲೆ, ಆಯಿತಾ? ಈ ಥರ ಒಂದ್ರ ಪಕ್ಕ ಒಂದು ಈ ಥರ ಇಟ್ಟು ಗಮ್ ಹಾಕ್ತಾ ಹೋದೆ. ಆದ ನಂತರ ಇದಕ್ಕೆ ಇಲ್ಲಿಗೆ ಗಮ್ ಹಾಕಿ ಬಿಟ್ಟೆ, ಒಂದು ಜಾಗ ಬಿಟ್ಟು ಫಸ್ಟ್ ಇಲ್ಲಿ ಗಮ್ ಹಾಕ್ಕೊಂಡೆ, ನಂತರ ಲಾಸ್ಟ್ ಒಂದನ್ನು ಸ್ಟಿಕ್ ಮಾಡಿದೆ. ನಂತರ ನೋಡಿ, ಈಗ ನಿಮಗೆ ಈ ಥರ ವೇಸ್ಟ್ ಇದೆ ನಿಮ್ಮ ಹತ್ರ ಲೋಟಗಳು, ಅದನ್ನು ಯೂಸ್ ಮಾಡಿ. ಸೊ ಈಗ ಈಸಿಲಿ ನೀವು ಪೆನ್ನನ್ನು ಇಡ್ಬೋದು, ಪೆನ್ಸಿಲ್ ಇಡ್ಬೋದು, ನಿಮ್ಗೆ ಯಾವ ಐಟಮ್ಸ್ ಬೇಕೋ ಇಡ್ಬೋದು. ಅಥವಾ ಈಗ ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಶೋದೇನಾದರೂ ಐಟಮ್ಸ್ ಇದೆ, ಫ್ಲವರ್ಸ್ ಇದೆ, ಅದನ್ನೇ ಈ ಥರ ಇಡ್ಬೋದು. ಹಾಗಾಗಿ ಈ ಥರದಲ್ಲಿ ಸ್ಟ್ಯಾಂಡ್ಗಳನ್ನು ಮಾಡ್ಬೋದು. ಇನ್ನು ನಿಮಗೆ 6 ಇದರಲ್ಲಿ ಯೂಸ್ ಮಾಡಿ ಮಾಡೋದಾದರೆ, 6 ಪ್ಯಾಟರ್ನಲ್ಲಿ ಮಾಡೋದಾದರೆ ಈಗ ನಿಮಗೆ ತೋರಿಸ್ತೇನೆ ನೋಡಿ. ಇದರಲ್ಲಿ ಈಗ ಫಾರ್ ಎಕ್ಸಾಂಪಲ್, ಈಗ ಇದು 6 ತಗೊಳ್ಳೋದಾದರೆ ನಾನು ನಿಮಗೆ ಇಲ್ಲಿ ಒಂದು ಪ್ಯಾಟರ್ನ್ ತೋರಿಸ್ಬಿಡ್ತೇನೆ. ಅದಕ್ಕೆ ತೆಗೆದೆ ನಾನು. ಈಗ ನೋಡಿ, ಒಂದು ಹೀಗೆ, ಒಂದು ಹೀಗೆ, ಮತ್ತು ಎರಡು ಹೀಗೆ, ಈಗ ನೋಡಿ ಈ ಥರ ಹೀಗೆ. ಆಮೇಲೆ ಇದನ್ನು ಹೀಗೆ ತಗೊಳ್ಳಿ, ಮತ್ತು ಕರೆಕ್ಟಾಗಿ ಸ್ಪೇಸ್ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಎಲ್ಲ ಹೊರಗಡೆ ಬರಬೇಕು ಈ ಕಡೆ, ಆಯಿತಾ? ಈ ಥರ ಇದು ನೋಡಿ, ಈ ಥರ ಇದು ಸ್ವಲ್ಪ ಹೀಗೆ ಹೊರಗೆ ಬಂದರೆ ಆಗ ನಿಮಗದು ಸೈಜು ಚೆನ್ನಾಗಿ ಬರುತ್ತೆ. ಈ ಥರ ಇಷ್ಟಿಷ್ಟು ಹೊರಗೆ ಬರಲಿ, ಈ ಥರ. ಸೊ ಹೀಗೆ ನೀವು ನೋಡಿ ಈ ಥರ ಶೇಪ್ಗಳನ್ನು ಮಾಡ್ಬೋದು. ಆಗ ನಿಮಗೆ ಇದೇ ಟೈಪಲ್ಲಿ ಇದನ್ನು ಎಕ್ಸ್ಟೆನ್ಷನ್ ಕೊಡಿ. ಸೊ ಈ ಟೈಪಲ್ಲಿ ಮಾಡ್ಬೋದು. ಇದನ್ನೇ ನೀವು ಆ್ಯಸ್ ಎ ಫೋಟೋ ಫ್ರೇಮ್ ಆಗಿ ಯೂಸ್ ಮಾಡ್ಕೋಬೋದು. ಓಕೆ.